ಕಸದ ತೊಟ್ಟಿಯಂತೆ ಚಂದಾಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಗ್ರಾಮ ಪಂಚಾಯಿತಿ ಅಧಿಕಾರಿ ಬೇಜವಾಬ್ದಾರಿಯಿಂದ ಅನೇಕ ಮಹಾನ್ ನಾಯಕರ ಚಿತ್ರಪಟಗಳಿಗೆ ಅವಮಾನ. ಸೇಡಂ ತಾಲೂಕಿನ ಚಂದಾಪುರ ಗ್ರಾಮ ಪಂಚಾಯಿತಿಯು ಅತ್ಯಂತ ಹಿಂದುಳಿದಿದ್ದಲ್ಲದೆ ಅಧಿಕಾರ ದುರುಪಯೋಗ ನಡೆಯುತ್ತಿರುವುದು ವಿಪರ್ಯಾಸವೇ ಎಂದು ಹೇಳಬಹುದು. 3 ವಾರಗಳಿಗೊಮ್ಮೆ ಪಂಚಾಯಿತಿ ಅಧಿಕಾರಿ ಕಾರ್ಯಾಲಯದಲ್ಲಿ ಲಭ್ಯ ಉಳಿದ ಸಮಯದಲ್ಲಿ ತಾನು ಎಲ್ಲಿರ್ತಾನೋ ಅವರಿಗೂ ಗೊತ್ತು ಎನ್ನುತ್ತಾರೆ ಗ್ರಾಮಸ್ಥರು. ಬಂದ ಸಮಯದಲ್ಲಿ ಕೂಡ ಯಾವುದೇ ಕೆಲಸದ ಬಗ್ಗೆ ತನಗೆ ಗೊತ್ತಿಲ್ಲ ಎನ್ನುತ್ತಾರೆ. ಅಭಿವೃದ್ಧಿ ಕಾರ್ಯಗಳ ಕುರಿತು ನನ್ನನ್ನ ಕೇಳಬೇಡಿ, ಎಲ್ಲಿ ದೂರು ನೀಡ್ತಾರೋ ನೀಡಲಿ ಎಂದು ಅತ್ಯಂತ ಬೇಜವಾಬ್ದಾರಿಯಿಂದ ಮಾತಾಡ್ತಾನೆ ಪಿಡಿಒ ಭಗವಂತ ರಾಯ್. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿ ಭಗವಂತ ರಾಯ್ ಶಾಮೀಲಾಗಿ ಅನೇಕ ಬಿಲ್ಗಳನ್ನು ಲೂಟಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಎದುರಲ್ಲೇ ಕಸದ ತಿಪ್ಪೆಯನ್ನು ಖಾಸಗಿ ವ್ಯಕ್ತಿಗಳು ಹಾಕಿರ್ತಾರೆ. ಸರ್ಕಾರದ ಸ್ಥಳದಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ತಿಪ್ಪೆ ಹಾಕಲು ಅವಕಾಶವಿಲ್ಲ. ಗ್ರಾಮಸ್ಥರು ಪ್ರಶ್ನೆ ಮಾಡಿದರೆ ಅವರನ್ನ ದಬ್ಬಾಳಿಕೆ ಮಾಡ್ತಾರೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿ. ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗೋಡೆ ಮೇಲಿರಬೇಕಾದ ಮಹಾನ್ ನಾಯಕರ ಚಿತ್ರಪಟಗಳು ಒಂದು ಮೂಲೆಗೆ ಕಸದ ರಾಶಿಯಂತೆ ಬಿದ್ದಿದೆ. ಅನೇಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಅದೆಷ್ಟೋ ಬಾರಿ ಸ್ಥಳೀಯರು ಕೇಳಿಕೊಂಡ್ರೆ ಯಾವುದೇ ಸಮಸ್ಯೆ ಬಗೆಹರಿಸದೆ ತನ್ನ ಮನಸ್ಸಿಗೆ ಬಂದ ಹಾಗೆ ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂದು ಸ್ಥಳೀಯರು ಆರೋಪ ವ್ಯಕ್ತಪಡಿಸಿದರು. ಕಳಪೆ ಕಾಮಗಾರಿಯಿಂದ ಗ್ರಾಮ ಪಂಚಾಯತ್ ಕಾರ್ಯಾಲಯವು ಹದಗೆಟ್ಟು ಮೇಲ್ಚಾವಣಿ ಬೀಳುವ ಸ್ಥಿತಿಯಲ್ಲಿದೆ. ಇಷ್ಟೆಲ್ಲ ಘಟನೆಗಳಿಗೆ ಕಾರಣವಾದ ಗ್ರಾಮ ಪಂಚಾಯಿತಿ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಕೂಡಲೇ ವಜಾಗೊಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀವೊಬ್ಬ ಮೆಂಬರ್ ಇದ್ರಲ್ಲ, ಏನಂತಾರೆ ಪಿಡಿಒ ಏನಂತಾರೆ ಸರ್? ಪಿಡಿಒ ಮಾಹಿತಿ ಕೊಟ್ಟಿಲ್ಲ. ಇದು ಈಗ ಬಿಲ್ ಕಲೆಕ್ಟರ್ ಇವರು ಡಿಒ ಅವರು ವಾರಕ್ಕೊಂದ್ಸರಿ ಬರ್ತಾರೆ ಪಿಡಿಒ ಅಂತೇಳಿ ಇಲ್ಲಿ ಕಂಪ್ಲೇಂಟ್ ಆದ್ರೆ ಇಲ್ಲಿ ವಾರಕ್ಕೊಂದ್ಸರಿ ಬರ್ತಾರೆ ಪಿಡಿಒ ಅವರು, ಸರಿ ಸಮಯಕ್ಕೆ ಬರಲ್ಲ. ಅವ್ರ ಮನ್ಸಿಗೆ ಬಂದ ಯಾವ್ರಿ ಪಿಡಿಒ ಅವರು ಹೆಸರೇನದು? ಭಗವಂತರಾಯ್ ಅಂತ. ಯಾವ್ರು? ಇಲ್ಲಿಗಂತೂ ಬರಲ್ಲ, ಇಲ್ಲಿಗಂತೂ ಜಾಸ್ತಿ ಬರಲ್ಲ, ಟೈಮ್ ಕೊಡಲ್ಲ ಈ ಪಂಚಾಯತಿ. ಹಂಗ ಮತ್ತೆ ಗ್ರಾಮ ಸಭೆ ಇದ್ದಾಗ ಹೆಂಗ್ ಮಾಡ್ತೀರಿ? ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಬಂದು ಪಂಚಾಯತಿಗೆ ಬಂದು ಮೀಟಿಂಗ್ ತಗೋಪ್ಪ, ಒಂದು ವಾರ ತಗೊಂಡು 1 ತಿಂಗಳಾಯ್ತು ಮೀಟಿಂಗ್ ಇಲ್ಲ, ಗ್ರಾಮ ಸಭೆ ಮೀಟಿಂಗ್ ಇಲ್ಲ. ಮತ್ತೆ ಬಿಲ್ ಏನಾರು ಪಾಸ್ ಮಾಡ್ಬೇಕಾದ್ರೆ ತಾವು ಈಗ ಮೆಂಬರ್ ಅಂತಿರಲ್ಲ, ಈಗ ಸದಸ್ಯರು ಇಲ್ಲ ಇಲ್ಲ ನೀವು VRW ಆದ್ರೂ ಕೂಡ ಈಗ ಯಾವ ಕೆಲವೊಂದು ಬಿಲ್ ಪಾಸ್ ಮಾಡಿದ್ವಿ. ಕೆಲಸ ಮಾಡಿದ್ದು ನಮ್ಮೂರಲ್ಲಿ ಮತ್ತೆ ಏನಾಯ್ತು? ಯಾಕೆ ಮಾಡಿಲ್ಲ? ಅದ್ರ ಕಾರಣ ಕಾರಣ ಏನಂತ? ಅಷ್ಟೇ, ಕಾರಣಗಳು ಏನು ಹೇಳೋದಿಲ್ಲ. ಅದೇ ಒಂದು 15 ಫೈನಾನ್ಸ್ ಅಲ್ಲಿ ಒಂದು ಸಿಂಗಲ್ ಪೀಸ್ ಮೋಟ್ರು ನಮ್ಮ ಬಜೆಟ್ ಇತ್ತು, ನಮ್ಮ ಮಿಸೆಸ್ ಅವರು ಅದು ಇಟ್ಟಿದ್ದೇನೆ. ಅದು ಸ್ಕೂಲ್ ಎಫಿಷಿಯನ್ಸಿ ಅಧ್ಯಕ್ಷರು. ಏನ್ ಹೆಸರು ಅದ್ರಿ ಸದಸ್ಯರ ಹೆಸರೇನು ಹೆಸರು? ವೆಂಕಟಮ್ಮರ. ಓಕೆ. ಹೇಳಿದ್ರು ಪಂಚಾಯತ್ ಸ್ಟ್ರೈಕ್ ಮಾಡಿದ್ದು, ಕೀಲ್ ಹಾಕಿದ್ದು, ಮಾಡಿ ಕೊಡ್ತೀನಪ್ಪ. ಒಂದು 8 ದಿನ ಆಯ್ತು, 1 ತಿಂಗಳಾಯ್ತು, ಇದುವರೆಗೆ ಅದ್ರ ಕ್ರಮವಿಲ್ಲ. ಯಾಕೆ ನೆಗ್ಲೆಕ್ಟ್ ಮಾಡ್ಲತ್ತ? ಮತ್ತೆ ಅಂತವ್ರಿಗೆ ನೀವು ವರ್ಗಾವಣೆ ಮಾಡಿಸ್ಕೊಡ್ಬೇಕಂತ ಡೈರೆಕ್ಟ್ ನೀವು ಇಗೋದವ್ರಿಗೆ ಕೇಳ್ಬೇಕು. ಆಯ್ತಪ್ಪ, ಇನ್ನೊಂದು ತಿಂಗಳಾದ ಕೆಲಸಗಳಿದ್ರೆ ಮಾಡಿಸ್ಕೊಡ್ತೀನಿ ನಾನು ಜಮೀದಾರ್ ಅಂತ ಹೇಳಿದ್ರು. ಅದು ಜಮೀದಾರ್ ತಗೊಂಡ್ರು, ಆ ಕಡೆ ಆದ್ರು, ಏನಾಯ್ತು ನಾಳೆ ಮಾಡ್ತೀನಿ ನಾನು, ಇದುವರೆಗೆ ಕೆಲಸಗಳಿಲ್ಲ. ಈಗ ಏನಂತ್ರಿ ನೀವು? ಅವ್ರಿಗೆ ಏನ್ ಮಾಡಿದ್ರೆ ಸರಿ ಅನಿಸ್ತದ? ಅವ್ರಿಗೆ ಏನ್ ಮಾಡ್ಬೇಕಂತ್ರಿ ನೀವು? ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.